ಏನು ಈ ಒಂದು ಅಡಿಕೆ ನಿಷೇಧ ಅನ್ನುವ ಒಂದು ಭಯದಲ್ಲಿ ನಮ್ಮ ಅಡಿಕೆ ರೈತರು ಗೊಂದಲದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ವಿ. ಈ ಅಡಿಕೆ ನಿಷೇಧ ಅಥವಾ ಪಾನ್ ಮಸಾಲ ನಿಷೇಧ, ಈ ಒಂದು ಗುಟ್ಕಾ ನಿಷೇಧ ಅನ್ನೋ ಒಂದು ಏನು ಈ ಮಾಧ್ಯಮದಲ್ಲಿ ತಾವೆಲ್ಲ ನಮ್ಮ ರೈತ ಬಾಂಧವರು ನೋಡಿ ಗೊಂದಲಕ್ಕೀಡಾಗಿದ್ದೀರಿ. ಅದು ಅತಿ ಹೆಚ್ಚು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಅಡಿಕೆ ಬೆಳೆಗಾರರು ರಾಜ್ಯದಲ್ಲಿ ಅತಿ ಹೆಚ್ಚು ಇರೋದು. ಈ ಒಂದು ಅಡಿಕೆ ಬೆಳೆಗಾರರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ತಾವು ಗೊಂದಲಕ್ಕೀಡಾಗೋದು ಬೇಡ. ನಾನು ಈಗ ತಾನೇ ಸಂಬಂಧಪಟ್ಟಂತಹ ಆಯುಕ್ತರು, ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇವರನ್ನ ಭೇಟಿಯಾಗಿ ಆಯುಕ್ತರನ್ನ ಆ ಒಂದು ಗೊಂದಲ ನಿವಾರಣೆಗೆ ಏಕೆ ಈ ಸಮಸ್ಯೆ ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೀನಿ. ಆ ಒಂದು ಚರ್ಚೆಯಲ್ಲಿ ಅವರೆಲ್ಲೇ ಯಾವುದೇ ಕಾರಣಕ್ಕೂ ಅಡಿಕೆ ನಿಷೇಧ ಮಾಡಿಲ್ಲ, ಸರ್ಕಾರ ಅದ್ರ ಬಗ್ಗೆ ಕ್ರಮನೂ ತಗೊಳ್ತಾ ಇಲ್ಲ. ಇದೊಂದು ಗೊಂದಲ ಆಗಿದೆ. ಮಾಧ್ಯಮಗಳಲ್ಲಿ ಬಂದಿರೋವಂಥದ್ದು ಆ ಒಂದು ಹೇಳಿಕೆ ಏನು ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿದ್ದೀವಿ, ಅದರಲ್ಲೆಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ಯಾರು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿರೋದ್ರಿಂದ ಈ ಒಂದು ವ್ಯವಸ್ಥೆ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಅಡಿಕೆ ನಿಷೇಧ ಮಾಡ್ತಾ ಇಲ್ಲ, ಅಡಿಕೆ ನಿಷೇಧ ಮಾಡೋದು ಇಲ್ಲ. ಯಾಕಪ್ಪ ಅಂದರೆ ಅದು ಆಹಾರ ಪದಾರ್ಥ. ಅಡಿಕೆ ಅದೆಲ್ಲೂ ಸಹ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ, ಅದು ಆಹಾರ ಪದಾರ್ಥ. ಆದರೆ ನಾವು ಹೇಳಿರೋದೇನು ಅಂದರೆ ಈ ಹಿಂದೆ ಈಗಲ್ಲ, ಸುಮಾರು 9/10/2017 ಕೇಂದ್ರ ಸರ್ಕಾರದ FSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅವರ ಒಂದು ಆದೇಶದಂತೆ ಗುಟ್ಕಾವನ್ನು ಬ್ಯಾನ್ ಮಾಡಿದ್ದಾರೆ. ಆ ಗುಟ್ಕಾ ಈಗಾಗಲೇ ಬ್ಯಾನ್ ಆಗಿ ಸುಮಾರು ವರ್ಷಗಳಾಗಿದೆ. ಆದ ಕಾರಣ ಎಲ್ಲೂ ಸಹ ಅಡಿಕೆ ನಾವು ಬ್ಯಾನ್ ಮಾಡೋ ಒಂದು ವ್ಯವಸ್ಥೆ ಇಲ್ಲ. ಅಡಿಕೆ ಜೊತೆಗೆ ಎಲ್ಲಾದರೂ ನಿಕೋಟಿನ್ ಹಾಗೂ ತಂಬಾಕು ಅಂದರೆ ಒಂದೇ ಪಾಕೆಟ್ನಲ್ಲಿ ಮಿಶ್ರಣ ಆಗಿ ಬಂದರೆ ಅಡಿಕೆ ಒಳಗೆ ಅಂಥ ಒಂದು ವಸ್ತುಗಳನ್ನ ಪದಾರ್ಥನ ಮಾತ್ರ ನಾವು ಬ್ಯಾನ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಅಡಿಕೆ ಬ್ಯಾನ್ ಮಾಡೋದಿಲ್ಲ. ಅಡಿಕೆ ಬ್ಯಾನ್ ಮಾಡೋ ಅಧಿಕಾರನೂ ನನಗಿಲ್ಲ ಅಂತೇಳಿ ಈಗ ತಾನೇ ಕಮಿಷನರ್ ಅವರು, ಸಂಬಂಧಪಟ್ಟ ಕಮಿಷನರ್ ಅವರು ತಿಳಿಸಿದ್ದಾರೆ. ಆದ ಕಾರಣ ಯಾವುದೇ ರೀತಿಯ ಗೊಂದಲಕ್ಕೆ ನಮ್ಮ ಅಡಿಕೆ ಬೆಳೆಗಾರ ರೈತರು ಯಾವುದೇ ಕಾರಣ ಗೊಂದಲಕ್ಕೀಡಾಗಬೇಡಿ. ಈ ಒಂದು ಅಡಿಕೆ ನಿಷೇಧನ ಒಂದು ವ್ಯವಸ್ಥೆಯಲ್ಲಿ ವ್ಯಾಪಾರಸ್ಥರು ಕಡಿಮೆ ಬೆಲೆಗೆ ಅಡಿಕೆ ಕೇಳೋಂಥ ಒಂದು ವ್ಯವಸ್ಥೆ ಬರುವುದು. ಸ್ವಲ್ಪ ಸಮಾಧಾನಕ್ಕೆ ತಮ್ಮ ಅಡಿಕೆ ತಮ್ಮಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಡಿಕೆಯ ರೇಟ್ನಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅಂತ ಎಂಥ ಸಂದರ್ಭ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ. ಬರೀ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ರೈತರಲ್ಲ, ಅಡಿಕೆ ಬೆಳೆಗಾರ ರೈತರ ಪರವಾಗಿ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಜೊತೆಗಿರ್ತೀವಿ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಪಕ್ಷಾತೀತವಾಗಿ ಸರ್ಕಾರದ ಒಂದು ನೀತಿಗಳ ವಿರುದ್ಧ ರೈತರಿಗೆ ಅನ್ಯಾಯ ಆದಂಥ ನೀತಿಗಳು ಬಂದರೆ ನಾನು ನಿಮ್ಮ ಜೊತೆ ಸದಾ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಮನವಿ ಮಾಡ್ತಾ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಗೊಂದಲಕ್ಕೆ ಈಡಾಗಬೇಡಿ ಅಂತ ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ಮನವಿ ಮಾಡ್ತಾರೆ. ಏನೋ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅಂತೇಳಿ ರೈತರು ಗೊಂದಲಕ್ಕೀಡಾಗಿದ್ದಾರೆ. ಆದ ಕಾರಣ ಯಾರು ಗೊಂದಲಕ್ಕೀಡಾಗೋದು ಬೇಡ, ಯಾರು ಈಗ ಅಡಿಕೆ ಕೊಡಕ್ಕೆ ಹೋಗೋಂಥ ವ್ಯವಸ್ಥೆನೂ ಬೇಡ. ಇಲ್ಲ, ಇಲ್ಲಿ ಆದೇಶದಲ್ಲಿ ಸ್ಪಷ್ಟತೆ ಇಲ್ಲ. ಆದೇಶದಲ್ಲಿ ಎಲ್ಲೂ ಅಡಿಕೆ ನಿಷೇಧ ಅಂತ ಬಂದಿಲ್ಲ. ಅಲ್ಲಿ ಬ್ರಾಕೆಟ್, ಕಾಮ, ಹಾಗೂ, ಪುಲಿ ಸ್ಟಾಪು ಮತ್ತು ಇವೆಲ್ಲ ಪದಗಳಿದೆ ಅದರೊಳಗೆ. ಬಟ್ ನಾವು ಅರ್ಥ ಮಾಡ್ಕೊಂಡು ಗೊಂದಲಕ್ಕೀಡಾಗಿದ್ದೀವಿ. ಆದ ಕಾರಣ ಯಾರು ಗೊಂದಲಕ್ಕೀಡಾಗೋದ್ರ ಜೊತೆಗೆ ನಾನು ನಿನ್ನೆ ಕಮಿಷನರ್ ಹತ್ರ ಮಾತಾಡಿದೆ. ಅವ್ರು ನಿನ್ನೆ ಪತ್ರಿಕೆ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಏನು ಇದು ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗೋ ಒಂದು ವ್ಯವಸ್ಥೆ ಇದಲ್ಲ. ಇದು ಪಾನ್ ಮಸಾಲ ಅಂದರೆ ಅದರೊಳಗೆ ನಿಕೋಟಿನ್, ಅಡಿಕೆ ಪ್ಯಾಕೆಟ್ನೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಕಂಡು ಬಂದಲ್ಲಿ ಬ್ಯಾನ್ ಮಾಡ್ತೀವಿ. ಏನು ಅಡಿಕೆನಲ್ಲ, ಆ ಪಾನ್ ಮಸಾಲ. ಹಾಗಾಗಿ ಯಾರು ಗೊಂದಲ ಆಗೋದು ಬೇಡ. ಇಲ್ಲಿಲ್ಲ, ಗುಟ್ಕಾ ಬ್ಯಾನ್ ಆಗಿ ಸುಮಾರು ವರ್ಷ ಆಯ್ತು. ಇಲ್ಲಿ ಪಾನ್ ಮಸಾಲನ್ನ ಪದದ ಮುಂದಿನ ಪದಗಳನ್ನ ಯಾರು ಪರಿಗಣಿಸ್ತಾ ಇಲ್ಲ. ಪಾನ್ ಮಸಾಲದೊಂದಿಗೆ ನಿಕೋಟಿನ್ ಮತ್ತು ತಂಬಾಕು ಒಳಗೊಂಡಂತಹ ಪದಾರ್ಥವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಿದೆ ಹೊರತು ಸರ್ಕಾರ ಯಾವುದೇ ಕಾರಣಕ್ಕೂ ಅಡಿಕೆ ಅಂತ ಹೇಳ್ತಾ ಇಲ್ಲ. ಯಾರು ಗೊಂದಲಕ್ಕೀಡಾಗೋದು ಬೇಡ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.